ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ಮೊದಲಿಗೆ ನಾವು ಅಳತೆ ಬ್ಲೌಸ್ ಇಂದ ಮೆಜರ್ಮೆಂಟ್ ಅನ್ನ ಮೇನ್ ಆಗಿ ನಾವು ತಗೋಬೇಕಾಗುತ್ತೆ. ಮೆಜರ್ಮೆಂಟ್ ಯಾವ ರೀತಿ ತಗೊಳೋದಂದ್ರೆ, ನೋಡಿ ಇದು 14.5 ಟೋಟಲ್ ಲೆಂತ್ ಇದೆ. ಹಾಗೆ ಬಂದು ಚೆಸ್ಟ್ ಮೆಜರ್ಮೆಂಟ್ ನೋಡೋದಾದ್ರೆ ಬ್ಯಾಕ್ ಸೈಡ್ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ನಾನು ಮೆಜರ್ಮೆಂಟ್ ತಗೊಂತ ಇದ್ದೀನಿ. ನೋಡಿ ಬ್ಯಾಕ್ ಸೈಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ 20 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ, ಅಂದ್ರೆ 40 ಇಂಚು ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. ಹಾಗೆ ಕೆಳಗಡೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ 32 ಇದೆ, 16 ಇದೆ, ಒಂದ್ ಸೈಡ್ ಬಂದು ಟೋಟಲ್ 32 ಆಗುತ್ತೆ. ನಾವು ಮೊದಲಿಗೆ ನೋಡಿ ಬೇಸಿಕಲಿ ಯಾವ ರೀತಿ ನಾವು ಫೋಲ್ಡ್ ಹಾಕಬೇಕು ಅನ್ನೋದು ನೋಡೋಣ. ನೋಡಿ ಇದು ಡಬಲ್ ಪನ್ನ ಲೈನಿಂಗ್ ಬಟ್ಟೆ, ನಿಮ್ಗೆ ನೆನಪಿರಲಿ ಇದು 80 ಸೆಂಟಿಮೀಟರ್ಲೇ ಆಗುತ್ತೆ. ತೋಳು ಉದ್ದ ಇಲ್ಲ ಅಂದ್ರೆ 75 ಸೆಂಟಿಮೀಟರ್ಲೇ ನೀವು ಈ ಮೆಜರ್ಮೆಂಟ್ ಅನ್ನ ನೀವು ಬ್ಲೌಸ್ ಅನ್ನ ನೀವು ಇದರಲ್ಲಿ ಕಟ್ ಮಾಡ್ಬೋದು. ನಾನು ನಿಮಗೆ ಇದು ಡಬಲ್ ಪನ್ನ ಇರೋದ್ರಿಂದ ನೋಡಿ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಹಾಕೊಂಡು ಇಲ್ಲಿ ನಾನು ಮೊದಲಿಗೆ ಬಂದು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ. ನೋಡಿ ಕೆಳಗಡೆಗೆ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತೀನಿ. ಇವಾಗ ಬಂದು ಟೋಟಲ್ 14.5 ಇಂಚು ಟೋಟಲ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಂತ ಇದ್ದೀನಿ. ನೋಡಿ ಈ ಮೆಜರ್ಮೆಂಟ್ಗೆ ನಾನು ನೆಕ್ ವಿಡ್ತ್ ಅನ್ನ ಬಂದು 2.25 ಇಂಚ್ ಇಡ್ತಾ ಇದ್ದೀನಿ. 2.25 ಇಂಚು. ಹಾಗೆ ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಎಷ್ಟಿದೆಯೋ ನಾವು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು 3.25 ಇಂಚ್ ಇದೆ. 3.25 ಇಂಚು ಶೋಲ್ಡರ್ಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಟೋಟಲ್ ಬಂದು 5.5 1 ಪಾಯಿಂಟ್ ಶೋಲ್ಡರ್ ಆಗುತ್ತೆ. ನಾನು ಕೆಳಗಡೆ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಡೌನಿಂಗಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋದಾದ್ರೆ 40ನೇ ಇದು 40ರ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 10 ಇಂಚ್ ಬರುತ್ತೆ. ನೋಡಿ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಕೆಳಗಡೆ ಸೊಂಟ ಬಂದು 32 ಇದೆ. 32ನ 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 8 ಇಂಚ್ ಬರುತ್ತೆ. 8 ಪ್ಲಸ್ 1 ಇಂಚು ನಮಗೆ ಡಾಟಿಗೋಸ್ಕರ 9 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಒಂದು 2 ಇಂಚು ಅಥವಾ 1.25 ಇಂಚು ನೋಡಿ 2 ಇಂಚು ನಾನು ಎಕ್ಸ್ಟ್ರಾ ಇಡ್ತೀನಿ. ನೀವು ಬಿಗ್ನರ್ಸ್ ಆದ್ರೆ 2 ಇಂಚೇ ಇಡಿ. ಏನಾದ್ರೂ ಆಲ್ಟ್ರೇಷನ್ ಇದ್ರೆ ನೀವು ಆಲ್ಟ್ರೇಷನ್ ಮಾಡ್ಕೋಬಹುದು. ಹೆಚ್ಚುವರಿ ಇದ್ರೆ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ, ಅಳತೆ ಬ್ಲೌಸ್ ಕೊಟ್ಟಾಗ ತುಂಬಾ ಈಸಿಯಾಗಿ ನೀವು ಈ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ನಿಮಗೆ 100% ಪರ್ಫೆಕ್ಟ್ ಆಗಿ ಆರ್ಮೋಲ್ ಅನ್ನು ಬರುತ್ತೆ. ಆರ್ಮೋಲ್ ಕರೆಕ್ಟ್ ಇದ್ರೆ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗೋದು ಕಡಿಮೆ ಆಗುತ್ತೆ. ನೋಡಿ ಸ್ನೇಹಿತರೆ ಕರೆಕ್ಟ್ ಆಗಿ ಬರ್ತಾ ಇದೆ. ಈ ರೀತಿ ನಾವು ಬ್ಲೌಸ್ ಅನ್ನ ಹಾಕೊಂಡಾಗ ನಮ್ಗೆ ಈಸಿಯಾಗಿ ನೋಡಿ ಶೋಲ್ಡರ್ ಕೂಡ ಕರೆಕ್ಟ್ ಆಗಿದೆ, ನೆಕ್ ವಿಡ್ತ್ ಕೂಡ ಕರೆಕ್ಟ್ ಆಗಿದೆ, ಹಾಗೆ ಆರ್ಮೋಲ್ ಡೌನಿಂಗ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ನಾನು ಬ್ಯಾಕ್ ಸೈಡ್ ನೆಕ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿಂದ ಇದು ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿ ಆರ್ಮೋಲ್ ಅನ್ನ ಮಾರ್ಕ್ ಮಾಡಲಿಲ್ಲ. ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಇಲ್ಲಿಗಿದೆ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಸ್ಟಿಚಿಂಗ್ ಮಾರ್ಜಿನ್, ಇದು ಕೂಡ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆಗುತ್ತೆ. ಇದು ಕೂಡ ಅಷ್ಟೇ. ನೋಡಿ ಹಾಗೆ ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ 1.25 ಇಂಚಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡು. ನೋಡಿ ಈ ರೀತಿ ನಾವು ಹಾಗೆ ಬ್ಯಾಕ್ ನೆಕ್ ಬಂದು ಇದು ನಿಮ್ ಚಾಯ್ಸ್, ಯಾವ ರೀತಿ ಇರ್ಬೇಕು ಇಟ್ಕೋಬಹುದು. ಬಟ್ ಇದು ನೆಕ್ ವಿಡ್ತ್ ಬಂದು ಇಲ್ಲಿಗಂತ ಇಲ್ಲಿ ಯಾವ ಕಾರಣಕ್ಕೂ ಜಾಸ್ತಿ ಇರ್ಬೇಕು. ನೋಡಿ ಇಲ್ಲಿ 3.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನಾವೇನು ಆ ಸೈಡ್ ಕಟ್ ಮಾಡ್ಕೊಂಡಿದ್ದೀವಿ ಬ್ಯಾಕ್ ಪಾರ್ಟ್ ಅನ್ನ. ಇವಾಗ ನೋಡಿ 2 ಪೀಸ್ ಇದೆ. ಇದು ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಮೊದಲಿಗೆ ಬಂದು ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡಬೇಕಾಗುತ್ತೆ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡಿ. ಇವಾಗ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಇದನ್ನ ಆಸ್ ಇಟ್ ಈಸ್ ಈ ರೀತಿ ಇಟ್ಟು ನೋಡಿ ನಮಗೆ ಬಟ್ಟೆ ಇಲ್ಲಿ ಅಡ್ಜಸ್ಟ್ ಆಗುತ್ತೆ. ಈ ರೀತಿನೇ ಕಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಉಳಿಯುತ್ತೆ ಬಟ್ಟೆ. ನೋಡಿ ಇವಾಗ ಆಸ್ ಇಟ್ ಈಸ್ ಹೆಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಚೆಸ್ಟ್ ಪಾಯಿಂಟ್ ಒಂದು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ.
ಹಾಗೆ ನೆಕ್ ವಿಡ್ತ್ ಬಂದು ಎಷ್ಟಿದೆ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ರಿಮೂವ್ ಮಾಡೋಣ. ನಾವು ಇದಕ್ಕೆ ಕ್ಲೀನ್ ಆಗಿ ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 1/2 ಇಂಚಿಗೆ ಶೋಲ್ಡರ್ ಮಾರ್ಜಿನ್, ಹಾಗೆ ಇದು ಆರ್ಮೋಲ್ ಡೌನಿಂಗಿಗೆ ಒಂದು ಮಾರ್ಕಿಂಗ್ ಅನ್ನ ಮಾಡ್ಕೊಂತ ಇದೀನಿ. ನೋಡಿ ಕಾರ್ನರ್ ಸೈಡ್ ಅಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ಫ್ರಂಟ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ನೆಕ್ ಲೆಂತ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ನಮಗೆ ಇಲ್ಲಿ ಸ್ಟಿಚಿಂಗ್ ರೆಡಿ ಇದೆ. ರೆಡಿಯಿಂದ ನಾನು ರೆಡಿ ಇಟ್ಕೊಂತೀನಿ. ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನಮಗೆ ಕರೆಕ್ಟ್ ಆಗಿ ಅಕ್ಯುರೆನ್ಸಿ ಆಗಿ ನೆಕ್ ವಿಡ್ತ್ ನೆಕ್ ಲೆಂತ್ ಕೂಡ ಸಿಗುತ್ತೆ. 1/4 ಇಂಚು ನಾವು ಮೇಲಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಬಂದಿದೆ ಅಲ್ಲಿವರೆಗೂ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಇವಾಗ ಬಂದು ನಾವು ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡೋದಾದ್ರೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಡಾಟ್ ಇದೆ. ಇದನ್ನ ಕರೆಕ್ಟ್ ಆಗಿ ನೀವು ಈ ಪಾಯಿಂಟ್ಗೆ ಇಟ್ಟು ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಹಾಗೆ ನೋಡಿ ಡಾಟ್ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಈ ಡಾಟ್ ಅನ್ನ ಕಂಪ್ಲೀಟ್ ಆಗಿ ನೀವು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ನೀವು ಆ ತರ ಜೆರಾಕ್ಸ್ ಕಾಪಿ ಮಾಡಬಹುದು. ಈ ರೀತಿ ಮಾಡಿದ್ರೆ ನೀವು ಇದು ನಮಗೆ ಮೇನ್ ಡಾಟ್ ಪಾಯಿಂಟ್. ಹಾಗೆ ನೆಕ್ ಲೆಂತ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ತೀನಿ. ನೋಡಿ ಇಲ್ಲಿಗೆ ನಮಗೆ ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ಬಂದಿದೆ. ಇದಕ್ಕೆ ಒಂದು ಎಕ್ಸ್ಟ್ರಾ 1 ಇಂಚ್ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ಇನ್ನೊಂದ್ ಸರಿ ಚೆಕ್ ಮಾಡ್ಕೊಳ್ಳೋಣ, ಏನಾದ್ರೂ ಕಡಿಮೆ ಬಂದಿದೆ ಗೊತ್ತಾಗುತ್ತೆ. ನೋಡಿ ಇದು ಜಾಸ್ತಿ ಆಯ್ತು, ಅದಕ್ಕೆ ಅನ್ಕೊಂಡೆ ನಾನು ಏನಕ್ಕ ಜಾಸ್ತಿ ಬಂತು ಅಂತ ಹೇಳಿ. ಹಾಗೆ ಬಂದು ಇಲ್ಲಿಗೆ ನಾವು ಹುಕ್ಸ್ ಪಟ್ಟಿನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಡಾಟ್ ಬಂದು ನಾನು 4 ಇಂಚ್ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ ಸ್ಟ್ರೇಟ್ ಆಗಿ. ಈ ಸೈಜ್ಗೆ ಡಾಟ್ ಬಂದು ಸ್ನೇಹಿತರೆ ಇದು ಬಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದಕ್ಕೆ 2.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ 1/4 ಇಂಚು 1/4 ಇಂಚು ಟೋಟಲ್ ಬಂದು 2.5 ಇಂಚು ನಾನು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿ ಕೂಡ ಅಷ್ಟೇ ಒಂದು ಡಾಟ್ ಬರುತ್ತೆ ನಮ್ಗೆ. ಹಾಗೆ ಬಂದು ನೋಡಿ ಇದಕ್ಕೆ ಈ ರೀತಿ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನಮಗೆ ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಇನ್ನೂ ಒಂದು ಹೇಳ್ತೀನಿ ನೋಡಿ ಸ್ನೇಹಿತರೆ, ಇಲ್ಲಿ ಸ್ಟ್ರೈಟ್ ಆಗಿ ಇರುತ್ತೆ ಯಾವಾಗ್ಲೂ. ಇಲ್ಲಿ ನಾವು ಕೆಲವೊಂದ್ಸರಿ ನಾವು ಮೇಲಕ್ಕೆ ಕಟ್ ಮಾಡ್ಕೊಂತೀವಿ. ಮೇಲಕ್ಕೆ ಕಟ್ ಮಾಡ್ಕೊಂಡಾಗ ನಮಗೆ ಡಾಟ್ ಬರಲ್ಲ. ಯಾಕಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಹೆಂಗ್ ಕಟ್ ಮಾಡಿರ್ತಾರೋ ಹಂಗ್ ಕಟ್ ಮಾಡಿದ್ರೆ ಬರುತ್ತೆ ಸ್ನೇಹಿತರೆ. ನೋಡಿ ಇದಕ್ಕೆ ನಮಗೆ ಫ್ರಂಟ್ ಸೈಡ್ ಅಲ್ಲಿ ಡಾಟ್ ಇಲ್ಲ, ನಿಮಗೆ ಕಾಣಿಸ್ತಾ ಇದೆ. ಡಾಟ್ ಇಲ್ಲ ಅಂದ್ರೆ ಈ ತರ ಕ್ರಾಸ್ ಅಲ್ಲೇ ತಗೊಂಡಿದ್ರೆ ನಾವು ಕೂಡ ಕ್ರಾಸ್ ತಗೋಬೇಕಾಗುತ್ತೆ. ಇವಾಗ ಒಂದು 8 ಇಂಚು ನಮ್ಗೆ ಸೊಂಟದ ಅಳತೆ ಇದೆ. ನೋಡಿ 4ನೇ ಒಂದು ಭಾಗ ಬಂದು 32 ಇದೆ, 4ನೇ ಒಂದು ಭಾಗ 8 ಇಂಚ್ ಬರುತ್ತೆ. 2.5 ಇಂಚು ನಾವು ಡಾಟ್ ಇಟ್ಟಿದ್ದೀವಿ. ಹಾಗೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೋಡಿ ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದೀವಿ. ಇವೆರಡು ಸೆಂಟರ್ನಾಗೆ ಒಂದು ಡಾಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. 5 ಇಂಚ್ ಇದೆ, 5 ಬಂದು 2.5 ಆಗುತ್ತೆ. ನೋಡಿ ಈ ರೀತಿ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇದು 3 ಡಾಟ್ ಮಾತ್ರ ಬರುತ್ತೆ ಈ ಬ್ಲೌಸ್ ಅಲ್ಲಿ, 4 ಡಾಟ್ ಬರಲ್ಲ ಸ್ನೇಹಿತರೆ. ಯಾಕಂದ್ರೆ ಅಳತೆ ಬ್ಲೌಸ್ ಅಲ್ಲಿ ನಾವು ಹೆಂಗಿದೆಯೋ ಹಂಗೆ ನಾವು ಕಾಪಿ ಮಾಡಬೇಕು. ಇದು ತುಂಬಾ ಈಸಿ ಮೆಥಡ್. ಏನಾದ್ರು ಬಿಗಿನರ್ಸ್ ಆಗಿದ್ರೆ ನೀವು ಅಳತೆ ಬ್ಲೌಸ್ ಇಂದಾನೆ ಕಟ್ ಮಾಡಿ. ನೋಡಿ ಇಲ್ಲಿಗೆ ನಾನು ನ್ಯಾಚ್ ಹಾಕಂತ ಇದ್ದೀನಿ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ. ಇವಾಗ ಬಂದು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಬಟ್ಟೆ ನೋಡಿ ಎಲ್ಲಿ ಉಳಿಯುತ್ತೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇದು ಡಬಲ್ ಪನ್ನ ಬಟ್ಟೆ ಆಗಿರೋದ್ರಿಂದ ನಮಗೆ ಎಲ್ಲಿ ಪೀಸ್ ಕೊಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನೀವು ಡಬಲ್ ಪನ್ನ ಬಟ್ಟೆನೆ ತಗೋಬೇಕು. ಲೈನಿಂಗ್ ಅನ್ನ ನೋಡಿ ನಮ್ಗೆ ಎಷ್ಟು ಬೇಕಾದ್ರೂ ಫೋಲ್ಡ್ ಮಾಡ್ಕೋಬಹುದು. ನೋಡಿ ನಾನು ಇಲ್ಲಿ 1/2 ಇಂಚು ಒಂದು ಸ್ಲೀವ್ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವು ಸ್ಲೀವ್ ಶೇಪ್ ಅನ್ನ ತೆಗಿಯೋದು ಕೂಡ ಒಂದು ನಿಮ್ಗೆ ಏನಂದ್ರೆ ಕ್ಯಾಪ್ ಫೈಟ್ ಸ್ನೇಹಿತರೆ, ಅದನ್ನು ಕೂಡ ನೀವು ಡಿಫ್ರೆಂಟ್ ಆಗಿ ಇಡಬೇಕಾಗುತ್ತೆ. ಬಟ್ ನಾವ್ ಇವತ್ತು ಕಟ್ ಮಾಡ್ತಾ ಇರೋದು ಅಳತೆ ಬ್ಲೌಸ್ ಇಂದ, ಹಾಗಾಗಿ ಇದು ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು 1/2 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ಆಸ್ ಇಟ್ ಈಸ್ ಇದನ್ನ ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲೊಂಚೂರು ಜಾಸ್ತಿ ಮಾಡ್ಕೋಬೇಕು. ನಮಗೆ ಸಾಲ್ಟೇಜ್ ಆಗುತ್ತೆ. ಹಾಗಾಗಿ ನೋಡಿ ಇನ್ನೊಂದ್ಸರಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಹಾಗೆ ಇಲ್ಲಿ ಎಕ್ಸ್ಟ್ರಾ ಬಂದು ಸ್ಟಿಚಿಂಗ್ ಮಾರ್ಜಿನ್ ಕೂಡ ತಗೊಂಡಿದ್ದೀನಿ. ನೋಡಿ ಇಲ್ಲಿ
ಇಲ್ಲಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತೀನಿ. ಇವಾಗ ಎಕ್ಸ್ಟ್ರಾ ಬಂದು ನಾವು 2 ಇಂಚ್ ಇಟ್ಟಿದ್ದೀವಿ ಮಾರ್ಜಿನ್ ಅನ್ನ, ಇದಕ್ಕೂ ಕೂಡ 2 ಇಂಚು ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಕ್ಯಾಪ್ ಹೈಟ್ ಬಂದು ಇದು ಒಂದು 3 ಇಂಚ್ ಇರ್ಬೋದು ಸ್ನೇಹಿತರೆ ಇದು ಕ್ಯಾಪ್ ಹೈಟ್. ಬಟ್ ಅವ್ರಿಗೆ ಕರೆಕ್ಟ್ ಆಗುತ್ತೆ ಅಂದ್ರೆ ನಾವು ಅದೇ ರೀತಿನೇ ಕಾಪಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ರೀತಿ ನಾವು ಸ್ಲೀವ್ ಅನ್ನು ಕೂಡ ಮಾರ್ಕಿಂಗ್ ಮಾಡ್ಕೊಂಡಿದೀವಿ. ಹಾಗೆ ಇದರಲ್ಲಿ 2 ಪೀಸ್ ಮಾತ್ರ ತಗೊಂಡು ನಾನು ಫ್ರಂಟ್ ಸೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಫ್ರಂಟ್ ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಂಡಿದ್ವಿ. ಇವಾಗ ಬಂದು ನಾವು ಅಳತೆ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡೋಣ. ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ ಮೆಜರ್ಮೆಂಟ್ ಮಾಡಿ ಕರೆಕ್ಟ್ ಆಗಿ ಬರುತ್ತಿಲ್ಲ ಅಂತೇಳಿ. ನಾನು ಬ್ಯಾಕ್ ಸೈಡ್ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. ಮೆಜರ್ಮೆಂಟ್ ಚೆಕ್ ಮಾಡೋಣ ಇವಾಗ. ಸ್ಲೀವ್ ಕರೆಕ್ಟ್ ಆಗಿದೆಯಲ್ಲ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ 100% ಅಕ್ಯುರೆನ್ಸಿ ಆಗಿ ಬರುತ್ತೆ. ಈ ರೀತಿ ನೀವು ಕಟ್ ಮಾಡಿ. ಇವಾಗ ಬಂದು ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಉಳಿದಿದೆ, ನಾವು ಎಲ್ಲಿ ಉಳಿದಿದೆಯೋ ಅಲ್ಲೇ ತಗೊಂಡು ಕಟ್ ಮಾಡ್ಕೊಳ್ಳೋಣ. ನಾವು ಆಲ್ಮೋಸ್ಟ್ ಆಲ್ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿರ್ತೀವಿ. ಇಲ್ಲೇ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ಸ್ಟ್ರೈಟ್ ಆಗಿ ಫಸ್ಟ್ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊತೀನಿ. ನೋಡಿ ಇವಾಗ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬೆಲ್ಟ್ ಅನ್ನ ನಾವು ಅಷ್ಟೇ ಇಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ಸೈಡ್ ಬಂದು ಒಂದ್ ಸೈಡ್ ಮೆಜರ್ಮೆಂಟ್ ತಗೊಂಡ್ರೆ ಸಾಕು. ನೀವು ನೋಡಿ ಎಷ್ಟಿದೆ, ಇಲ್ಲಿ 2.5 ಇದೆ. ನೋಡಿ ಇವಾಗ ಇಲ್ಲಿ ಲೈನ್ ಹಾಕಿದೀವಿ. ಇಲ್ಲಿಂದ ನಮ್ಗೆ 2.5 ಅಂದ್ರೆ 3.5 ಬೇಕು. ನೋಡಿ ಸ್ವಲ್ಪ ಕಡಿಮೆ ಇದೆ, 3.5 ಬರುತ್ತೆ. ನೋಡಿ ಸ್ನೇಹಿತರೆ 3.5 ಬರುತ್ತೆ. ಅಂದ್ರೆ ಇಲ್ಲಿ ಕೂಡ ನಾವು 3.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದೊಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ನೋಡಿ ಈ ಸೇಪ್ ಇದೆಯಲ್ಲ ಅದನ್ನ ಅದೇ ರೀತಿನೇ ಇಟ್ಕೊಳ್ಳಿ, ನೀವೇನು ತೊಂದರೆ ಇಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್. ನೀವು ಮತ್ತೆ ಎಕ್ಸ್ಟ್ರಾ ಸೇಪ್ ಅನ್ನು ಏನು ಮಾರ್ಕ್ ಮಾಡಕ್ ಹೋಗಬೇಡಿ. ನೋಡಿ ಇದು ನಾವು ಅದೇ ಪಾರ್ಟ್ ಅಲ್ಲಿ ಕಟ್ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಬೆಲ್ಟ್ ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. 8 ಇಂಚ್ ಇದೆ ನಮಗೆ, 8 ಇಂಚ್ ಬೆಲ್ಟ್ ಬೇಕು ಪ್ಲಸ್ ಒಂದು 2 ಇಂಚ್, ಒಟ್ಟು ಟೋಟಲ್ ಬಂದು 10, 1 ಇಂಚ್ ಎಕ್ಸ್ಟ್ರಾ. ನಾನು 11 ಇಂಚ್ ತಗೊಂಡಿದ್ದೀನಿ, 1 ಇಂಚ್ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ. ನೋಡಿ ಈ ರೀತಿ ನಾವು ಬೆಲ್ಟ್ ಕೂಡ ಕಟ್ ಮಾಡಿದೀವಿ. ಇದನ್ನು ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟ್ ಆಗಿ ಬರುತ್ತಿಲ್ಲ ಅಂತ. ಯಾಕಂದ್ರೆ ಇದು 3 ಡಾಟ್ ಬ್ಲೌಸ್. ನೋಡಿ ಕೆಳಗಡೆ ನಾನು ಇದನ್ನ ಬೆಲ್ಟ್ ಇಡ್ತಾ ಇದ್ದೀನಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಇಟ್ಟು ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಇಲ್ಲಿ ಕೂಡ ಅಷ್ಟೇ, ನಮ್ಗೆ ಇನ್ನೊಂದು ಡಾಟು ಬರ್ತಾ ಇಲ್ಲ, ಇದರಲ್ಲಿ ಕಾಣಿಸ್ತಾ ಇದೆ ನಿಮಗೆ 3 ಡಾಟ್ ಬರ್ತಾ ಇದೆ. ನಾವು ಅಳತೆ ಬ್ಲೌಸ್ ಅಲ್ಲಿ ಹೆಂಗ ಇದ್ ಮಾಡಿದೀವೋ ಅದ್ರ ಪ್ರಕಾರನೇ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ, ಕಟ್ ಮಾಡ್ಕೊಂಡಿದೀವಿ. ಹಾಗಾಗಿ ಇದಕ್ಕೂ ಕೂಡ 3 ಡಾಟೇ ಬರಬೇಕು. ನೋಡಿ ಕಾಣಿಸ್ತಾ ಇದೆ ನಿಮ್ಗೆ. ಇಲ್ಲಿ ಸ್ಟಿಚಿಂಗ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಈ ರೀತಿ ನಮಗೆ ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.